ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ತುಂಬ ಒಂದು ನನ್ನ ಸಿನಿಮಾ ಕರಿಯರಲ್ಲಿ ತುಂಬ ಒಂದು ದೊಡ್ಡ ಸ್ಟೇಜ್ ಸರ್ ಸಪೋರ್ಟಿಂದ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಡೈರೆಕ್ಟರ್ ವಿಜಯ್ ಮಿಲ್ಟನ್ ಅವರು, ಸೊ ನನಗೆ ಅವರ ಗೋಲಿ ಸೋಡಾ ಎಲ್ಲ ತುಂಬ ಇಷ್ಟ. ಸೊ ಆ ಸಿನಿಮಾ ಮಾಡಿದ್ರು, ಒಂದು ಒಳ್ಳೆ ಕತೆ ಬಂತು. ಅನೂಪ್ ಸರ್ ಜೊತೆ ಸೇರಿಕೊಂಡು ಅವರು ತಂದಿದ್ದ ಕತೆ, ಹಾಗಾಗಿ ಇದು ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಪೃಥ್ವಿ ಇದ್ದಾರೆ, ಧನಂಜಯ್ ಅವರು ಇದ್ದಾರೆ. ಸೊ ಧನಂಜಯ್ ಅವ್ರು ಶೂಟ್ ನಡೀತಿದೆ, ಆ ಕಾರಣಕ್ಕೆ ಬರೋಕ್ಕಾಗಿಲ್ಲ ಅವರು. ಇಲ್ಲ ಇನ್ನೇನು ಫಾರ್ಮಲ್ ಆಗಿದೆ. ಐ ಮೀನ್ ಬಜರಂಗಿ ಐ ಥಿಂಕ್ ಆಫ್ಟರ್ ಕೋವಿಡ್ ಬಜರಂಗಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅದು ಮುಗಿಸಾದ್ಮೇಲೆ ಹೊಸ ಫಿಲ್ಮ್ ಅಂತ ಇದು ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ RDX ಆಗಬೇಕಾಗಿತ್ತು. ಅದು ಬಿಕಾಸ್ ಆಫ್ ಸಮ್ ರೀಸನ್ ಪ್ರೊಡ್ಯೂಸರ್ ಇವಾಗ ಮಾಡಲ್ಲ. ಅವಾಗ ಸರಿ ಇದೊಂದು ವಿಜಯ್ ಮಿಲ್ಟನ್ ಒಂದು ಕತೆ ತುಂಬ ಇಷ್ಟ ಆಯಿತು. ಆಮೇಲೆ ಕೃಷ್ಣ ಸಾರ್ಥಕ್ ಬಂದು ನ್ಯೂ ಪ್ರೊಡ್ಯೂಸರು, ಯಂಗ್ ಬಾಯ್, ಆ್ಯಂಡ್ ಈ ವಾಂಟೆಡ್ ಟು ಡೂ ನಿಸ್ ಪ್ರೊಡಕ್ಷನ್ ಮಾಡೋಣ ಅಂದರು. ಸರಿ ಮಾಡೋಣ. ಈ ಕತೆ ಕೇಳಿದಾಗ ವಿಜಯ್ ಮಿಲ್ಟನ್ ಆಲ್ಮೋಸ್ಟ್ ಒಂದು ಬಿಫೋರ್ ಲಾಕ್ಡೌನ್ ಈ ಪ್ರಸ್ತಾಪ ಬಂದಿತ್ತು ಈ ಸಬ್ಜೆಕ್ಟ್ ಬಗ್ಗೆ. ಆ್ಯಂಡ್ ಅನೂಪ್ ಅವರು ರುಸ್ತು ಮಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಫೋನ್ ಮಾಡಿ ಅವಾಗ ತಲೆ ತಿಂತಾಯಿದ್ರು, ಈ ಥರ ಇದೆ ಒಬ್ಬರು ವಿಜಯ್ ಮಿಲ್ಟನ್ ಇದ್ದಾರೆ. ನಾನು ಅವಾಗ ಅವ್ರ ಬಗ್ಗೆ ಕೇಳಿದ್ದೆ. ಗೋಲಿ ಸೋಡಾ, ಆಮೇಲೆ ಕಡುಗು ಅಂತ ಒಂದು ಫಿಲ್ಮ್ ಮಾಡಿದ್ರು ಐ ಥಿಂಕ್. ಆಮೇಲೆ ಇವಾಗ ಪೊಗುರು ಅವರೇ ಸಿನಿಮಾಟೋಗ್ರಾಫರು. ಸೊ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಾಗ ಒಂದು ಅವ್ರದ್ದೇ ಒಂದು ಸ್ಮಾಲ್ ಲೈನ್ ಹೇಳಿದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಆ್ಯಂಡ್ ಹೊಸತನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ಲಿ ಒಂದು ಹೊಸತನ ಕಾಣುತ್ತೆ. ಲಾಟ್ ಆಫ್ ವೇರಿಯೇಷನ್ ಇನ್ ದ ಕ್ಯಾರೆಕ್ಟರು ಆ್ಯಂಡ್ ಕಾಂಬಿನೇಷನ್. ಅಗೇನ್ ಧನಂಜಯ ನಾವು ಕಾಂಬಿನೇಷನ್ ಅಂತ ಬಂದಾಗ ಇದು ಒಂಥರ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಒಳ್ಳೆ ಕ್ಯಾರೆಕ್ಟರ್. ನೇಮ್ ಸಾರಿ, ಪೃಥ್ವಿ ದಿಯಾಲ್ ಮಾಡಿರೋ. ಸೊ ದೇ ಟೋಲ್ಡ್ ದಟ್ ಈ ಥರ ದಿಯಾ ಅವ್ರು ಮಾಡಿದ್ದಾರೆ ಸರ್. ನಾನು ದಿಯಾ ಪಿಕ್ಚರ್ ನೋಡಿದ್ದೆ ಆ್ಯಂಡ್ ಐ ಲೈಕ್ ದಿಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆ್ಯಕ್ಟರು. ಐ ಥಿಂಕ್ ನಮ್ಮ ಇಂಡಸ್ಟ್ರಿಗೆ ಒಂದು ಪ್ರಾಮಿಸಿಂಗ್ ಆ್ಯಕ್ಟರ್. ಸೊ ಅವ್ರದ್ದು ಒಂದು ಪಾತ್ರ ಇದೆ ತುಂಬ ಅದ್ಭುತ. ಇದರಲ್ಲಿ ಹೀರೋ ಇಲ್ಲ, ವಿಲ್ಲನ್ನು ಇಲ್ಲ, ಒಂದು ಈ ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರನೂ ಒಂದು ಟೀಚರ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ಮಗು ಕ್ಯಾರೆಕ್ಟರ್ ಬರುತ್ತೆ, ಒಂದು ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಬರುತ್ತೆ. ಎಲ್ಲ ಕ್ಯಾರೆಕ್ಟರ್ಗೂ ಇದು ಶಿವರಾಜ್ ಕುಮಾರ್ ಸಿನಿಮಾ ಅನ್ನೋದಕ್ಕಿಂತ ಇದು ವಿಜಯ್ ಮಿಲ್ಟನ್ಸ್ ಸಬ್ಜೆಕ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಐ ಥಿಂಕ್ ಎವ್ರಿಬಡೀಸ್ ರೋಲ್ ಹ್ಯಾಸ್ ಗಾಟ್ ದೇರ್ ಓನ್ ಡಿಮ್ಯಾಂಡ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಬಾಳಲು ಒಂದು ಏನೊಂದು ಒಂದು ಆಸೆ ಇರುತ್ತೆ, ಒಂದು ಇದಿರುತ್ತೆ. ಸಮ್ಟೈಮ್ಸ್ ಅದು ಹಿಟ್ ಆಗುತ್ತೆ, ಸಮ್ಟೈಮ್ಸ್ ಹಿಟ್ ಆಗಲ್ಲ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಒಂದು ವಿಶೇಷತೆ ಇದೆ. ಈವನ್ ಪೃಥ್ವಿದು ಅವ್ರ ಕ್ಯಾರೆಕ್ಟರ್ ಅಷ್ಟೇ, ಧನಂಜಯನ್ ಕ್ಯಾರೆಕ್ಟರ್ ಅಷ್ಟೇ. ಎವ್ರಿಬಡಿ ವಿಲ್ ಥಿಂಕ್ ಇನ್ ಒನ್ ಆ್ಯಂಗಲ್. ಈ ಇನ್ನೊಂದು ಆ್ಯಂಗಲ್ ಅಂತ ಬಂದಾಗ ಅದು ಹಂಗೆ ಬದಲಾಗುತ್ತೆ. ಬಟ್ ಎಲ್ಲದಕ್ಕೂ ಈ ಒಂದು ಕ್ಯಾರೆಕ್ಟರ್ ಹೆಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಶಶಿಕುಮಾರ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ನಾಟ್ ಅ ಪೀರಿಯಡ್ ಅಂತೆಲ್ಲ, ಇಟ್ಸ್ ಅ ಸೆಮಿ ರೂರಲ್ ಸಬ್ಜೆಕ್ಟ್. ಪ್ರೆಸೆಂಟ್ ಜನ್ರೇಷನ್ ಸೆಮಿ ರೂರಲ್. ಐ ಥಿಂಕ್ ಸ್ವಲ್ಪ ಸಿಟಿನೂ ಬರುತ್ತೆ, ಸ್ವಲ್ಪ ವಿಲೇಜು ಬರುತ್ತೆ, ಆ್ಯಂಡ್ ಟೌನ್ಶಿಪ್ಪು ಬರುತ್ತೆ. ಎಲ್ಲದರಲ್ಲೂ ಮಿಕ್ಸ್ ಆಗಿ ಪ್ರತಿ ಒಬ್ಬ ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರ್ ಬೇಸ್ ಮಾಡಿದಂಥ ಒಂದು ಕತೆ. ಅಂದರೆ ಟೋಟಲಾಗಿ ಒಂದು ಇದ್ರಲ್ಲಿ ಹೇಳ್ಬೇಕಂದ್ರೆ ಎಲ್ಲ ತಪ್ಪು ಮಾಡ್ತಾರೆ, ತಪ್ಪು ಮಾಡಕ್ಕೆ ಹೋಯ್ತಾನಲ್ಲ ಅದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆ ಪ್ರಯತ್ನ ಇದೆಯಲ್ಲ, ದೊಡ್ಡ ತಪ್ಪು ಮಾಡಕ್ಕೆ ಹೊಡ್ತಾನಲ್ಲ ಅದೇ ದೊಡ್ಡ ತಪ್ಪು. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅಲ್ಲ, ತಪ್ಪು ಮಾಡೋಕ್ಕೂ ಮುಂಚೆ ತಡೆದ್ರೆ ಅದು ತಪ್ಪಾಗಲ್ಲ ಅಂತ. ದಟ್ಸ್ ಬೇಸಿಕಲಿ ಅ ವೆರಿ ಗುಡ್ ಮೆಸೇಜ್ ಇನ್ ದಿಸ್ ಫಿಲ್ಮ್. ಇವಾಗ ಹೇಳ್ತಾರೆ ತಪ್ಪು ಮಾಡಿಲ್ವಲ್ಲ ಅಂತಾರೆ. ತಪ್ಪು ಮಾಡಿಲ್ಲಲ್ಲ ಸರ್, ತಪ್ಪು ಮಾಡಕ್ಕೆ ಹೋಗೋದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆ ಥಾಟೇ ಬರಬಾರ್ದು ಅಂತ. ವೈ ಯು ವಾಂಟ್ ಟು ಮೇಕ್ ಎ ಮಿಸ್ಟೇಕ್ ವೆನ್ ಯು ನೋ ಇಟ್ಸ್ ಎ ಮಿಸ್ಟೇಕ್. ಅದು ತಡೆದ್ರೆ ದೇಶ, ಐ ಥಿಂಕ್ ಇನ್ ಎವ್ರಿ ಮ್ಯಾಟ್ರ್ ಇವಾಗ ಗೊತ್ತಾಗುತ್ತೆ ದೇಶದಲ್ಲಿ ಎಲ್ಲ. ಇವಾಗ ಕೋವಿಡ್ ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್. ಸಾಕಷ್ಟು ಒಂದೊಂದು ಸತಿ ಸುಳ್ಳು ಮೆಸೇಜ್ ಹೇಳ್ತಾರ, ಇಲ್ಲ ನಿಜವಾದ ಮೆಸೇಜ್ ಹೇಳ್ತಾರ ಇಲ್ವಾ, ಎಲ್ಲ ಗೊಂದಲಗಳು ಇದೆ. ನಿಜ ಬಂದ್ಬಿಡ್ತು ಅಂದರೆ ಎಲ್ಲ ಸರಿ ಹೋಗುತ್ತೆ ದೇಶ ಅಷ್ಟೇ, ಸಿಂಪಲ್ ಆಗಿ. ಇಟ್ಸ್ ನಾಟ್, ಐ ಆಮ್ ನಾಟ್ ಬ್ಲೇಮಿಂಗ್ ಒನ್ ಲೈನ್. ಎವ್ರಿಬಡಿ, ಈವನ್ ಹ್ಯೂಮನ್ ಬೀಯಿಂಗ್ಲೂ ಅಷ್ಟೇ. ಮನುಷ್ಯ ಜೀವನದಲ್ಲಿ ಇದೇನು ಒಂದು ಸಿಸ್ಟಮ್ಗೆ ಬ್ಲೇಮ್ ಮಾಡ್ತಿಲ್ಲ, ಇಲ್ಲ ಒಂದು ಮೀಡಿಯಾಗೆ ಬ್ಲೇಮ್ ಮಾಡ್ತಿಲ್ಲ, ಇಲ್ಲ ಎನಿಬಡಿ. ಬಟ್ ನಾವು ಒಂದು ಮೀಡಿಯಾ ನೋಡ್ತಿರ್ಬೇಕಾದ್ರೆ ಸುಳ್ಳಂತ ಅನ್ಕೋತೀವಿ. ಎಸ್, ವೈ ದೇ ಆರ್ ನಾಟ್ ಲೈಯಿಂಗ್? ಎವ್ರಿಬಡಿ ಕೆನಾಟ್ ಬಿ ಟ್ರೂತ್ಫುಲ್ ಅಲ್ವಾ? ಸೊ ಇದು ಒಂದು ಸ್ಮಾಲ್, ಇಲ್ಲ ಜಸ್ಟ್ ಐ ಆಮ್ ಸೇಯಿಂಗ್ ಜನರಲ್ ಆಸ್ ಎ ಹ್ಯೂಮನ್ ನನ್ನ ಒಂದು ಭಾವನೆ ದೃಷ್ಟಿಯಿಂದ ಮಾತಾಡ್ತಿದ್ದೀನಿ. ಅದು ನಂದು ತಪ್ಪಿರ್ಬೋದು,
ಇಫ್ ಐ ಆಮ್ ಮಿಸ್ಟೇಕ್ ಐ ಆಮ್ ಸಾರಿ ಫಾರ್ ಎವ್ರಿಬಡಿ. ಬಟ್ ಅಗೇನ್ ಅದು ಅವ್ರಿಗೂ ಅನ್ವಯಿಸಬೇಕು. ಆಗಲೇ ಅದು ಪ್ರಪಂಚ ಅನ್ನೋದು ಒಂದು ಒಳ್ಳೆ ಸ್ಥಾನದಲ್ಲಿರುತ್ತೆ. ಅದಕ್ಕೆ ಇವಾಗ ಯಾತಕ್ಕೆ ಕೋವಿಡ್ ಅಟ್ಯಾಕ್ ಮಾಡ್ತಿದ್ರೆ ಅದಕ್ಕೋಸ್ಕರನೇ ಸ್ವಲ್ಪ ನಿಜ ಜಾಸ್ತಿ ಬಂದರೆ ಚೆನ್ನಾಗಿರುತ್ತೆ. ಸುಳ್ಳು ಜಾಸ್ತಿ ಆದಾಗ ಬೇರೆ ಬೇರೆ ರೀತಿ ಆಗುತ್ತೆ, ಸ್ಕ್ಯಾಮ್ ಅಂತಾರೆ. ದಟ್ಸ್ ಇಟ್. ಏನು ಆಲ್ಮೋಸ್ಟ್ ಲೈಕ್ ದಟ್, ಆಲ್ಮೋಸ್ಟ್ ಲೈಕ್ ರಿಂಗ್ ಮಾಸ್ಟರ್, ಆಲ್ಮೋಸ್ಟ್ ಲೈಕ್ ರಿಂಗ್ ಮಾಸ್ಟರ್, ಬಟ್ ವೆರಿ ಇನ್ನಸೆಂಟ್ ರಗಡ್ ಕ್ಯಾರೆಕ್ಟರ್. ಎರಡು ವೇರಿಯೇಷನ್, 3 ವೇರಿಯೇಷನ್ ಅಂತ. ಟಗರುಗೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಇಲ್ಲ, ಕ್ಯಾರೆಕ್ಟರೈಸೇಷನ್ ಹೇಳಿದ. one major thing is Dolly is not the villain in this film. He's not a bad guy. ವಿಲ್ಲನ್ ಅಂತಲ್ಲ, ಎಲ್ಲಾರುಮೇ ಗುಡ್ ಪರ್ಸನ್ಸ್. ಎಲ್ಲಾರ್ದು ಒಂದೊಂದು ಪಾತ್ರ, ಎಲ್ಲಾರ ಪಾತ್ರನೂ ಚೆನ್ನಾಗಿದೆ. ಇವಾಗ ಇವ್ ಪೃಥ್ವಿ ಕ್ಯಾರೆಕ್ಟರ್ ಇಟ್ಸ್ ನಾಟ್ ಅ ಸ್ಮಾಲ್ ರೋಲ್. ವೆರಿ ಬ್ಯೂಟಿಫುಲ್ ಆಕ್ಚುಲಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ರೋಲ್ ವೇರ್ ಇಟ್ ಡಿಮ್ಯಾಂಡ್ಸ್ ಲಾಟ್ ಆಫ್ ಏನಂತೀವಿ, ಮನ್ಸಲ್ಲಿ ಒಬ್ಬ ಮನುಷ್ಯನಿಗೆ ಎಲ್ಲ ಆಸೆನೂ ಇರುತ್ತೆ. ಬಟ್ ಆಸೆ ಕೆಳಗಡೆ ಹೋಗ್ತಿರ್ಬೇಕನ್ಸುತ್ತೆ, ಏನೋ ಒಂದು ಮಾಡಬೇಕು ಅಂತ ಅನ್ಸುತ್ತೆ. ಸೊ ಸಪೋರ್ಟ್ ಅನ್ನೋದೇನೆಂದ್ರೆ ಫಸ್ಟು ಒಂದು ಆಟಿಟ್ಯೂಡ್ ಇರುತ್ತೆ. ಆಟಿಟ್ಯೂಡ್ ಬಂದು ಸ್ಲೋ ಬದಲಾಗುತ್ತೆ. ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದಾಗ ಆಟಿಟ್ಯೂಡ್ ಬದಲಾಗುತ್ತೆ. ಅದು ಗಿವ್ ಇಂಟರ್ಡಿಪೆಂಡೆನ್ಸ್ ಅಷ್ಟೇ. ಇವಾಗ ಈ ಕ್ಯಾರೆಕ್ಟರ್ಗೂ ಅಷ್ಟೇ, ಎಲ್ಲೋ ಬರ್ತಾನೆ, ಯಾವುದೋ ಮೂಡ್ಲಿರ್ತಾನೆ, ಬಟ್ ಈ ಲುಕ್ಸ್ ಇನ್ನಸೆಂಟ್ ಬಟ್ ರಗಡ್. ಸ್ಲೀಪಿಂಗ್ ಟೈಗರ್ ಒಂಥರ ಮಲ್ಗಿರೋ ಹುಲಿ. ನಿಮ್ದು ಧನಂಜಯ ಅವ್ರದ್ದು ಕಾಂಬಿನೇಷನ್ ಅಲ್ಲ ಶಿವಣ್ಣ, ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹೆಂಗಿರುತ್ತೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ? ಅದು ಐ ಥಿಂಕ್ ಸ್ಕ್ರೀನ್ ಪ್ಲೇಲಿ ಭಾಳ ವಿಭಿನ್ನತೆ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿ ಹಿಂಗಿದೆಯಾ ಕ್ಯಾರೆಕ್ಟರ್, ಹಿಂಗಾಗುತ್ತಾ ಅನ್ನೋದು ಒಂದು ವಿಶೇಷತೆ ಇದೆ. ಬಟ್ ಯು ವೋಂಟ್ ಫೀಲ್ ದಟ್ ಸ್ಲೋನೆಸ್ ಇರಲ್ಲ ಫಿಲ್ಮ್ಲಿ. ಆ್ಯಂಡ್ ಈವನ್ ಹೀರೋಯಿನ್ ಸೋ ಕಾಲ್ಡ್ ಇಟ್ಸ್ ನಾಟ್ ಹೀರೋಯಿನ್ ಓರಿಯೆಂಟೆಡ್ ಆರ್ ಹೀರೋ ಓರಿಯೆಂಟೆಡ್. ಯಾರಾದ್ರೂ ಪಾತ್ರ ಥರ ಬರ್ತಾ ಇರುತ್ತೆ. ಇಬ್ರು ಹುಡುಗಿರು ಬರ್ತಾರೆ, ಒಂದು ಸೋ ಕಾಲ್ಡ್ ವಿಲ್ ಟೆಲ್ ಒನ್ ಹೀರೋಯಿನ್ ಅಂಡ್ 2 ಸೆಕೆಂಡ್ ಹೀರೋಯಿನ್, ಒಂದು ಅಜ್ಜಿ ಕ್ಯಾರೆಕ್ಟರ್ ಬರುತ್ತೆ, ಒಂದು 12 to 13, 14 ಇಯರ್ಸ್ ಒಂದು ಸ್ಮಾಲ್ ಗರ್ಲ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಸಾಕಷ್ಟು ಒಂದು ಕ್ಯಾರೆಕ್ಟರ್ಸು ವಿತ್ ಮಾರಲ್ ವ್ಯಾಲ್ಯೂಸ್ ಇದೆ. ಆಮೇಲೆ ತಪ್ಪು ಅಂತ ತಿಳ್ಕೊತ ತಪ್ಪಲ್ಲ ಅದು. ಅದೇ ನನ್ನ ತಪ್ಪನ್ನ ಮಾಡೋಕ್ಕೂ ಮುಂಚೆ ನಾವು ಇದ್ಬಿಟ್ರೆ ಅದು ತಪ್ಪೇ ಆಗಲ್ಲ ಅಲ್ಲ ಅನ್ನೋದೇ ಒಂದು ಮೇಜರ್ ಮೆಸೇಜ್ ಅಂತ. ಮಲ್ಟಿ ಸ್ಟಾರ್ ಸಿನಿಮಾ ಅಂದಾಗ ಶಿವಣ್ಣ ಯಾವ ವಿಚಾರ ತುಂಬಾ ಇಂಪಾರ್ಟೆಂಟ್ ಅಂತ ಸೆಲೆಕ್ಟ್ ಮಾಡಿ? ಈಗ ಮಲ್ಟಿ ಸ್ಟಾರ್ ಫಾರ್ ಎಕ್ಸಾಂಪಲ್, ಇದು ಮಲ್ಟಿ ಸ್ಟಾರರ್ ಫಿಲ್ಮ್ ಅಲ್ಲ, ಇಟ್ ಇಸ್ ಜಸ್ಟ್ ಅ ಸಿನಿಮಾ. ನೀವೇನು ಅಂದ್ರೆ ಮಲ್ಟಿ ಸ್ಟಾರ್ ಅಂತ ಒಂದು ಹೆಸರು ಕೊಡ್ತೀರಾ. ಮಲ್ಟಿ ಸ್ಟಾರ್ ಅಂದ್ರೆ 4-5 ಹೀರೋ ಇರಬೇಕು, ಅವಾಗ ಅದು ಮಲ್ಟಿ ಸ್ಟಾರ್. ಮ್ಯಾಗ್ನಸ್ ಗೋಲ್ಡ್ ಮಾಡ್ತೀವ, ಅದು ಮಲ್ಟಿ ಸ್ಟಾರ್ ಸಿನಿಮಾ. ಗೋಯಿಂಗ್ ಇನ್ ಸರ್ಚ್ ಆಫ್ ಎ ಗೋಲ್ಡ್ ಆ ಥರ. ಇದು ಎಂಟರ್ಲಿ ಇಟ್ಸ್ ನಂದೇ ಹೀರೋ ಅನ್ನೋದಂತಾನೆ ಎಲ್ಲ. ಅದು ಸೋಕಾಲ್ ನೀವು ಹೀರೋ ಅಂತ ಹೇಳ್ಬೇಕಾ, ಶಿವಣ್ಣ ಮಾಡ್ತಾ ಇದ್ರೆ ಅದಕ್ಕೆ ಶಿವರಾಜ್ ಕುಮಾರ್ ಸಿನಿಮಾ ಅಂತ ಕರಿತೀವಿ. ಅದು ಶಿವರಾಜ್ ಕುಮಾರ್ ಸಿನಿಮಾ ಅಲ್ಲ. ಇಟ್ಸ್ ಅ ಮೂವಿ ಟು ಬಿ ಫಾರ್ ಎವ್ರಿಬಡಿ. ಆ್ಯಂಡ್ ಎಲ್ಲ ಪಾತ್ರಗಳು ಏನಾಗುತ್ತೆ ತುಂಬಿದಾಗ ಒಂದು ಏನತ್ತೆ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ. ಆ್ಯಂಡ್ ಲಾಟ್ ಆಫ್ ಪಾಯಿಂಟ್ಸ್, ಮಾರಲ್ ವ್ಯಾಲ್ಯೂಸ್ ತಿಳ್ಕೋಬೇಕಾದ ವ್ಯಾಲ್ಯೂಸ್, ಪ್ರೆಸೆಂಟ್ ಇದರಲ್ಲಿ ಏನು ತಿಳ್ಕೋಬೇಕಾದ ವ್ಯಾಲ್ಯೂಸ್ ಎಲ್ಲ ಇರುತ್ತೆ. ಶಿವಣ್ಣ ಪಚರಂಗಿ ಆದ್ಮೇಲೆ ಬರ್ತಾ ಇದೆ. ಎಸ್, ಇಟ್ಸ್ 1, 2, 3 123rd ಫಿಲ್ಮ್. ರಿಯಲ್ ಲೈಫ್ಗೆ ಹೇಗೆ ಕನೆಕ್ಟ್ ಆಗುತ್ತೆ? ಯಾಕಂದರೆ ಇವರು ತಮಿಳ್ನಾಡು ಸ್ವಲ್ಪ ಸಬ್ಜೆಕ್ಟ್ ಮಾಡೋದೆಲ್ಲ ರಿಯಲ್ ಲೈಫ್ಗೆ ಕನೆಕ್ಟಿವಿಟಿ. ಐ ಥಿಂಕ್ very few things are there where we say culture by, otherwise ಎಲ್ಲ ಕಲ್ಚರು ಒಂದೇನೆ. ಅಂದ್ರೆ ರಿಯಲಿಸ್ಟಿಕ್ ಆಗಿರುತ್ತೆ. ಗೋಲಿ ಸೊರಡಪ್ಪ 12 ತಕೊಳ್ಳೆ ಆ ಥರದ್ದೆಲ್ಲ ಬೇರೆ ಬೇರೆ. ಇದು ರಿಯಲಿಸ್ಟಿಕ್ಲಿ ಗಾಟ್ ದಟ್ ಎಂಟರ್ಟೈನ್ಮೆಂಟ್. ತುಂಬಾ ರಿಯಲಿಸಮ್ ಇದೆ. ತುಂಬಾ ಐ ಥಿಂಕ್ ಸಮ್ ಸೀನ್ಸ್ ಆರ್ ವೆರಿ ಹ್ಯೂಮರಸ್, ಎಮೋಷನಲ್. ಕೋಪ, ಎಮೋಷನಲ್. ರೊಮ್ಯಾನ್ಸ್ ಅಂದ್ರೆ ಒಂಥರ ರೊಮ್ಯಾನ್ಸ್ ಇದು. ಇಟ್ಸ್ ಅ ವೆರಿ ಪೆಕ್ಯುಲಿಯರ್ ರೊಮ್ಯಾನ್ಸ್. ನಾವು ಕೇಳಿದಾಗ ಅನ್ಸುತ್ತೆ ನಾವು ಯಾವಾಗ ಮಾಡ್ತೀವಿ, ಹಿಂಗೆಲ್ಲ ಹೆಂಗ್ ಮಾಡ್ತೀವಿ. ಇವಾಗಂತೂ ಪ್ರಾಮಿಸ್ ಆಗಿ ಹೇಳ್ಬೇಕಂದ್ರೆ ಇವಾಗ ಶೂಟಿಂಗ್ ಬಗ್ಗೆ ಏನು ಮಾಡೋದು ಅಂತ ಕೇಳ್ತಾ ಇದ್ದೆ. ಸರ್ ಈ ಥರ ಇದ್ರೆ ಹೇಳಿ ಸರ್, ನನಗೆ ಒಂದು 6 ಮಂತ್ಸ್ ಏನು ತಲೆ ಕೆಟ್ಟೋಗ್ಬಿಟ್ಟಿದೆ. ಬರೀ ಸಿನಿಮಾಗಳು ನೋಡ್ತಿದ್ದೆ ಅಷ್ಟೇ. ಲಾಟ್ ಆಫ್ ವೆಬ್ ಸೀರೀಸ್ ನೋಡಿದೆ. ಅದೆಲ್ಲ ನೋಡಿದಾಗ
ಈ ಥರ ಸಿನಿಮಾ ನಾವು ಮಾಡಬೇಕಲ್ಲ ಹೆಂಗೆ, ಯಾಕಂದರೆ ನಾವು ಹೇಳ್ತೀವಿ ಬರೀ ಇಂಗ್ಲೀಷ್ ಸಿನಿಮಾ ಓನ್ಲಿ ಫಾರ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಅಲ್ಲಿ ಎಮೋಷನ್ಸ್ ನೋಡಿದಾಗ ಒಂದು ದಿಸ್ ಇಸ್ ಅಸ್ ಅಂತ ಒಂದು ವೆಬ್ ಸೀರೀಸ್, ಆಮೇಲೆ ಪೇರೆಂಟ್ಹುಡ್ ಅಂತ ಒಂದು ವೆಬ್ ಸೀರೀಸ್ ನೋಡಿದೆ, ಇನ್ನೊಂದು ಮಿರಾಕಲ್ಸ್ ಫ್ರಮ್ ಹೆವೆನ್ ಅಂತ ಒಂದು ಸಿನಿಮಾ ನೋಡಿದೆ. ಆ ಥರ ಸಾಕಷ್ಟು ಸಿನಿಮಾಗಳು. ಐ ಥಿಂಕ್ ಯು ಶುಡ್ ಸಿ ದಟ್ ಕನೆಕ್ಟಿವಿಟಿ ಆಫ್ ಹ್ಯೂಮನ್ ಎಮೋಷನ್ಸ್ ಇದೆಯಲ್ಲ, ಅದನ್ನು ಬೇಸ್ ಮಾಡಿ ಐ ಥಿಂಕ್ ದಿಸ್ ವಿಲ್ ಬಿ ಅ ಪರ್ಫೆಕ್ಟ್ ಫಿಲ್ಮ್ ಅಂತ ಇದೆ. ನಾಟ್ ಟೂ ಮಚ್ ಇಲ್ಲ. 7 fights ಇருக்கு. ಆಕ್ಚುಲಿ ವಿ ಹ್ಯಾವ್ 7 fights. ಅಂದ್ರೆ ಸೀನ್ಸ್ ಆಕ್ಷನ್ ಅಂತ ಅವ್ರೆ ಅದೇ ಹೇಳ್ತಾರೆ ಅಷ್ಟೇ. ಇಟ್ಸ್ ನಾಟ್ ಅಂದ್ರೆ ಕೆಲವು ಎಪಿಸೋಡ್ ಏನಂತ ಒಂದು ಸ್ಮಾಲ್ ಇದು ಬಂದ್ರೂ ಅದು ಆಕ್ಷನ್. ಯೂಶಲಿ ಡೈರೆಕ್ಟರ್ ಹಂಗೆ ಹೇಳೋದು ಯೂಶಲ್ ಆಗಿ ಒಂದು ಸರ್. ಜಾನರ್ ಅಂದ್ರೆ ಐ ಥಿಂಕ್ ಅದೇ ಒಂದು ಲೈನ್ ಹೇಳಿದಲ್ಲಮ್ಮ, ತಪ್ಪು ಎಲ್ಲ ಒಂದು ಹೇಳ್ತೀವಿ. ಎಕ್ಸಾಂಪಲ್, ತಪ್ಪೇ ಮಾಡಿಲ್ವಲ್ಲ ಯಾತಿಗೆ ತಲೆ ಕೆಡಿಸ್ಕೋಬೇಕು, ತಲೆ ಕೆಡಿಸ್ಕೋಬೇಕು ಅಲ್ಲೇ. ಮೋರ್ ಆಫ್ ಮೆಸೇಜ್ ಆ್ಯಂಡ್ ರೂರಲ್ ಇದರಲ್ಲಿ. ಆ್ಯಂಡ್ ಏನಾಗುತ್ತೆ, ಪ್ರತಿಯೊಂದು ಇಂಡಿವಿಜುವಲ್ಗೂ ಒಂದೊಂದು ಇದಿರುತ್ತೆ. ಅದರಲ್ಲಿ ಏನಾದರೂ ಒಂದು ಮಿಸ್ಫೈರ್ ಆದಾಗ, ಒಂದೊಂದು ಎಮೋಷನ್ಸ್ ಮಿಸ್ಫೈರ್ ಆದಾಗ ಅವ್ನ ಮನುಷ್ಯನ ಜೀವನ ಎಷ್ಟು ಇದಾಗುತ್ತೆ, ಇಲ್ಲ ಅವನ ಎಷ್ಟು ತುಳಿಯಕ್ಕೆ ನೋಡ್ತಾರೆ, ಅದನ್ನೆಲ್ಲ ತುಳ್ಕೊಂಡು ಮನುಷ್ಯ ಹೆಂಗೆ ನಡೀತಾನೆ ಅನ್ನೋದೇ ಮೋರ್ ಆಫ್ ರಿಯಲಿಸಮ್ ಆಫ್ ಲೈಫ್, ಎಮೋಷನ್ಸ್ ಆಫ್ ಲೈಫ್. ಶಿವಣ್ಣ ನಿಮ್ಮ ಕ್ಯಾರೆಕ್ಟರ್ ಏನು? ಐ ಥಿಂಕ್ ಅದು ಡೈರೆಕ್ಟರ್ ಹೇಳ್ತಾರೆ ಅವಾಗ. ಶಿವಣ್ಣ ಹೇಳೋದು ಕೇಳ್ತಾ ಇದ್ರೆ ಶಿವಣ್ಣ ಕರಿಯರ್ ಅಲ್ಲಿ ಇದೊಂದು ಡಿಫ್ರೆಂಟ್ ಸಿನಿಮಾ ಆಗುತ್ತೆ ಅಂತ ಫ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 100%. ಅದಿನ್ನೂ ಪ್ಲಾನ್ ಮಾಡಿಲ್ಲ. ಐ ಥಿಂಕ್ ಆಸ್ ಇಟ್ ಈಸ್ ಕನ್ನಡ ಸ್ಟಾರ್ಟ್ ಮಾಡಿಲ್ಲ. ಐ ಥಿಂಕ್ ಐ ವಾಂಟ್ ಡೈರೆಕ್ಟರ್ ಟು ರಿವೀಲ್ ಅದಕ್ಕೆ. ಓಕೆ, ಶಿವಪ್ಪ ಎಷ್ಟು ಟ್ಯಾಗ್ಲೈನ್? ಇನ್ನು ಟ್ಯಾಗ್ಲೈನ್ ಐ ಥಿಂಕ್ ಇನ್ನೊಂದು ಯೋಚನೆ ಮಾಡ್ತಾ ಇದೀವಿ. ಅದು அந்த ಕಂಟೆಂಟ್ தான், ಅದು ವಿ ಹ್ಯಾವ್ ಟು ಶಾರ್ಟ್ ಇಟ್ ಅಂಡ್ ಆರಾಮ್ಸ್. ಇದು ಸರ್ ಲುಕ್ ವೈಸ್ ಸಿನಿಮಾದಲ್ಲಿ ಇದೇ ತರ ಶಿವಪ್ಪ ಅನ್ನೋದು ಕ್ಯಾರೆಕ್ಟರ್. ಐ ಥಿಂಕ್ ಮೂರು ಪೋರ್ಷನ್. ಕ್ಯಾರೆಕ್ಟರ್ ನೇಮು ಶಿವಪ್ಪ. ನಾಟ್ ಶಿವಣ್ಣ. ಶಿವಪ್ಪ ಟೈಟಲ್ ಕ್ಯಾರೆಕ್ಟರ್ ಬೋತ್ ಸರ್ ಇದು ಶಿವಪ್ಪ 3ನೇ ಕಣ್ ತೆಗಿಯಪ್ಪ ಅಂತ ಪಿಕ್ಚರ್ ಅಲ್ಲಿ ತೆಗಿತಾರೆ. ಸರ್ ಇದು ಯಾವ್ದನ್ನ ಇನ್ಸ್ಪೈರ್ ಸ್ಟೋರಿನ ಅಥವಾ ಹೀಗೆ ಫ್ರಮ್ ಟ್ರೂ ಲೈಫ್ ಇನ್ಸಿಡೆಂಟ್ಸ್. ஜென்ரலாக சினிமாவில் வந்து வி யூஸ் டு வாட்ச் எக்ஸ்ட்ரானரி பீப்புள் இன் எக்ஸ்ட்ரானரி சிச்சுவேஷன். இது வந்து ஃபுல்லாகவே ஆர்டினரி பீப்புள், ஆர்டினரி சிச்சுவேஷன், பட் எக்ஸ்ட்ரானரி எஃபெக்ட்ஸ். when they take stand, this is right, this is wrong, people, good people take stand. உங்க previous சினிமாக்கு இதுக்கு என்ன புதுசு? Shivanna is the newest thing for me. That's the greatest thing in this project. எனக்கு கன்னடத்துல ஃபர்ஸ்ட் ஆமா, டைரக்ஷன். அதனால என்ன புதுசு? இல்ல you know well, Karnataka Chakravarti, he is a samrat in this industry, and 122 films he completed. So when I approach him with the script, ஒரே சேலஞ்ச் என்னன்னா, he should get inspired. அந்த 120 ஓட எந்த ரிசம்பிளன்ஸும் வராம something new I have to tell him. So by God's grace, I think we achieved to some extent. Yeah. And he sincerely advised me, please don't watch any of my films. We will take it very new. We will take a new route. So don't get any impressions of my old movies. But I watched everything. Illa sir. Who is me to give an image to him, sir? He will be in a new avatar, sir. 100% new avatar, sir. ಇಲ್ಲ ಪಾಪ ಡೈರೆಕ್ಟರ್ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಬಟ್ ನಾವು ಅದಕ್ಕೆ ಐ ಥಿಂಕ್ ವಿ ಶುಡ್ ಪುಟ್ ಸಮ್ ಎಫರ್ಟ್ ಟು ಮೇಕ್ ದಟ್ ರೋಲ್ ನ್ಯೂ. ನಮ್ಮ ಎಫರ್ಟ್ ಮುಖ್ಯ. ಅವರ ಒಂದು ಪಾಯಿಂಟ್ ಆಫ್ ವ್ಯೂಲಿಂದ ಹೇಳ್ತಾರೆ, ಇಲ್ಲ ಅವ್ರ ಸ್ಟೈಲಿಂದ ಒಂದು ಹೇಳ್ತಾರೆ, ಅವ್ರ ಸ್ಟೈಲಿಂದ ಆ್ಯಕ್ಟಿಂಗ್ ಅಂತ ಒಂದು ಇದರಲ್ಲಿ ಮಾಡ್ತಾರೆ. ಸೊ ಅದನ್ನು ನಾವು ತಗೊಂಡು ಡೈಜೆಸ್ಟ್ ಮಾಡಿ ನಮ್ಮ ಒಂದು ಮೂಲಕದಲ್ಲಿ ಏನು ಮಾಡ್ಬೋದು ಅನ್ನೋದು. 123 ಬೇರೆ. So technical and special is good. Sir, we are using almost 3 cameras, sir, for the whole film. So simultaneously we are using 3 cameras. So one scene will happen. We are not going to shoot the scene. The scene will happen,
we will place 3 cameras at the same time and it will be done. So it will be very natural, very smooth flowing cuts and everything will be there. ನನಗೆ ಆಕ್ಚುಲಾಗಿ ಡೈರೆಕ್ಟ್ ಇವಾಗ ಹೇಳಿದ್ದು ಪಾಪ ಇದು 3 ಕ್ಯಾಮ್ರಾಸ್ 2 ಇರೋದು ಯೂಶಲಿ, ಬಟ್ 3 ಕ್ಯಾಮ್ರಾ ಐ ಥಿಂಕ್ ಇಟ್ಸ್ ಕ್ವೈಟ್. ಐ ಥಿಂಕ್ ಆಫ್ಟರ್ ರಾಮ್ ಗೋಪಾಲ್ ವರ್ಮಾ ಆದ್ಮೇಲೆ ಐ ಥಿಂಕ್ only once, எஸ் சார். ஒரு சீனை வந்து நம்ம ரிஹர்சல் பண்ணிட்டு ஒன்ஸ் அவங்க எனாக்ட் பண்ணிட்டாங்கன்னா ஒரு க்ளோஸ் இருக்கும், ஒரு லாங் இருக்கும், ஒரு ஒயிட் இருக்கும், எல்லாமே முடிஞ்சிடும் சார். சீன் வந்து 3 ஆங்கிள்ஸ். அது கோயம்பேடு நம்ம கோலிஸோட ஐ ஸ்டார்டட் திஸ் பிகாஸ் வி ஷாட் இன் ஆக்சுவல் லொகேஷன். வி கான்ட் ரிஹர்ஸ் தேர், we can't keep the ambience continuity and all, so we kept 3 cameras and we did the. so என்னன்னா இப்போ இந்த கேமரால அவுட் போற ஒரு ஜூனியர் ஆர்டிஸ்ட் இந்த கேமரால கரெக்டா என்ட்ரி வருவார் க்ளோஸ்ல. so அந்த கண்டினியூட்டில we can't achieve with single camera. அது ஒரு லைவ் ஆம்பியன்ஸ் கிடைக்கும். ஒரு படம் பார்க்குற ஃபீலே வராது. ஏதோ அங்க ஏதோ வாழ்ந்துட்டு இருக்காங்க, நம்ம தூரத்துல இருந்து பார்த்துட்டு இருக்கோன்ற ஒரு எஃபெக்ட்ஸ் கிடைக்கும். ஆமா சார். real life incident very very touching for you that you are bringing in here. சார் தட் இஸ் த திங் சார். நம்ம வந்து ஒரு தப்பு நடந்துருச்சுன்னா சார், நம்ம வீட்டில் ஒரு சின்ன திருட்டு போயிருச்சுன்னு வச்சுங்களேன், ஒரு 10 lakhs காணும் அப்படின்னா நம்ம ஏதோ ஒரு கம்ப்ளைண்ட் கொடுக்குறோம், அதை கண்டுபிடிச்சி கொடுத்துட்றாங்க. அந்த 10 lakhs எடுத்தது ஒரு திருடன்னா ஓகே சார். இன்கேஸ் அது ஃப்ரெண்டுன்னா 10 lakhs கிடைச்சிரும், அந்த ஃப்ரெண்ட்ஷிப் கிடைக்குமா? அந்த டேமேஜ் இருக்குல்ல, தட் இஸ் மச் பிகர். வாட் இஸ் ஹேப்பனிங் இன்சைட் இஸ் மச் பிகர், அந்த டேமேஜ். ஸோ அதை தான் இந்த கேரக்டர் வந்து இல்லை சார். நம்ம வந்து வி ஆர் யூஸ் டு, நம்ம வந்து வெளியே நடக்கிற டேமேஜ் பார்த்து தான் சார் பழகிருக்கோம். ஒருத்தர் அடிச்சுட்டா அவனுக்கு எவ்வளோ காயம் பட்டிருக்குன்னு பார்த்து நம்ம வந்து அதுக்கு ஈபிகோ செக்ஷன்லாம் சொல்லி நம்ம பனிஷ்மெண்ட் கொடுக்குறோம். ஆனால் அடித்தவன் யாரு, அடிக்கிற தூண்டது எதுன்னு உள்ள ஒரு டேமேஜ் நடந்துருச்சு இல்லை, அதுதான் வந்து மோர் எஃபெக்ட், மோர் வேல்யூபிள் அப்படின்னு சொல்ற ஒரு கேரக்டர் சார். ಡಾಲಿ ಒಂದು ಪಾತ್ರ. see when you take stand, இப்போ நம்ம ஒரு 6 வரையறோம்னு வச்சுங்களேன், ஒரு 6 இருக்குன்னா நம்ம இங்க இருந்தா I will tell 6. when somebody is against me, opposite me, he will tell 9, but both are true. when we happen to think in terms of other person, then we will have a understanding. so that is the thing. Dali also good man, he is also good man, Shopa is more good. ஆமா. so when something wrong happens between these good people, that's the story. ಕನ್ನಡ ಅನ್ಕೊಂಡಿದ್ವಿ, ನೋಡೋಣ. ಅದು ಕೋವಿಡ್ ಬೇಡ ಸರ್, ಜಾಸ್ತಿ ಜನ ಕರಿಬೇಕು ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಬೇಡ, ಎಲ್ಲ ಚೆನ್ನಾಗಿ ಮಾಡೋಣ, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಯೋಚನೆ. ಸೊ ಅದಕ್ಕೆ ಐ ಥಿಂಕ್ ಅಗೈನ್ ಫ್ರಮ್ 7th or 8th ಇದೊಂದು 1 week ಮಾಡ್ತೀವಿ ಅಗೈನ್. sir, if everything goes well, February we will finish the shooting. by Jan end, February 1st week or 2nd week we'll. yes sir. ಇಬ್ರು ಹೀರೋಯಿನ್ ಅಂತ ಹೇಳಿದ್ರಿ. ಐ ಥಿಂಕ್ ಇನ್ನು ಪ್ಲಾನ್ ನಡೀತಾ ಇದೆ ಒಂದು ಹೀರೋಯಿನ್ದು. ಎಲ್ಲಾರ್ದು within 2-3 days we will announce sir. ಕನ್ನಡದವ್ರು ಇರ್ತಾರೆ. ಎಲ್ಲ ಕಡೆ ಮಾತಾಡ್ತಾ ಇದೀವಿ. ಬಟ್ ಫಿಲ್ಮ್ನವ್ರೆ ಯಾವ ಊರ್ನವ್ರೆ ಆದ್ರೆ ಏನು, ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ. ದಿಸ್ ವೈಸ್ ಕನ್ನಡದವರು ಇದಕ್ಕಂತ ಇದೇ ಮಾಡಿದೀವಿ ಎಲ್ಲರ ಜೊತೆಲಿ. ಇವಾಗ ಒಂದು ಹೊಸತನ ಬರಲಿ ಅಂತ ಪ್ರಯತ್ನಗಳಿರ್ತವೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವ್ರನ್ನೂ ಬೇರೆಯವ್ರನ್ನ ಮಾಡಿದಾಗ್ಲೂ ಅದು ಇತ್ತರಬೇಕು. ಬಟ್ 100% ಇಂಡಿಯಾದವ್ರೆ, ಫಾರಿನರ್ ಅಲ್ಲ, ಸೌತ್ ಇಂಡಿಯಾದವ್ರೆ, ನಾರ್ತ್ ಇಂಡಿಯಾದವರಲ್ಲ. ನನ್ನ ಪಾತ್ರ ಸರ್ ಜೊತೆ ತುಂಬ ಜಾಬಿಯಲ್ ಆಗಿ ಆ್ಯಂಡ್ ಇಮೋಷ್ನಲಿ ಭಾಳ ಕನೆಕ್ಟ್ ಆಗಿರುವಂಥ ಪಾತ್ರ. ಇಮೋಷ್ನಲಿ ಭಾಳ ಕನೆಕ್ಟ್ ಆಗಿರುವಂಥ ಪಾತ್ರ. ನಾನು ಹೇಳಬೇಕು ಅಂದರೆ ಮೊದಲನೇ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಎಷ್ಟು ನರ್ವಸ್ ಇದ್ನೋ ಅದಕ್ಕಿಂತ ಡಬಲ್ ನರ್ವಸ್ ಇದ್ದೀನಿ ನಾನೀಗ. ಯಾಕೆಂದರೆ ನನಗೆ ಸಿನಿಮಾ ನೋಡೋ ಫ್ರೀಡಮ್ ಸಿಕ್ಕಿದ್ದು ಡಿಗ್ರಿ ಟೈಮಲ್ಲಿ, ಫಸ್ಟ್ ಇಯರ್ ಡಿಗ್ರಿಲಿ. ಆಗ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು ಸರ್. ನಮಗೆ ರಿಯಲ್ ಲೈಫಲ್ಲಿ ತುಂಬ ಫ್ರೀಡಮ್ ಸಿಕ್ಕಿತ್ತು. ಒಂದು 10-15 ಸರಿ ಬಂಕ್ ಮಾಡಿ ಹೋಗಿ ನೋಡಿದ್ವಿ ಡಯಾನಾ ಥಿಯೇಟರ್ ಉಡುಪಿಯಲ್ಲಿ, ಕಲ್ಪನಾ ಥಿಯೇಟ್ರಲ್ಲಿ. ಸೊ ಹಾಗಾಗಿ ಅವ್ರ ಜೊತೆ ನನ್ನ ಕೆರಿಯರ್ನ ಬಿಗಿನಿಂಗ್ ಟೈಮಲ್ಲೇ ಸಿಗುತ್ತೆ. ನಾನು 5-6-10 ವರ್ಷ ಆದಮೇಲೆ ಸಿಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಸರ್ ಜೊತೆ ಆ್ಯಕ್ಟ್ ಮಾಡೋ ಆಪರ್ಚುನಿಟಿ. ಬಿಗಿನಿಂಗ್ ಟೈಮಲ್ಲಿ ಸಿಕ್ಕಿದ್ದು. ನಾನು ನಿಜವಾಗ್ಲೂ ಪ್ರಿಪೇರ್ಡ್ ಇಲ್ಲ, ನಿದ್ದೆಗೆ ಸರಿಯಾಗಿ ಬರ್ತಾ ಇಲ್ಲ. ಕಣ್ಣು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಮಂಡೇ ಶೂಟಿಂಗ್ ಅಂದರೆ ಇವಾಗಲೇ ಸರ್ ಎನರ್ಜಿಗೆ ಸ್ವಲ್ಪನಾದರೂ ಮ್ಯಾಚ್ ಆಗಬೇಕಲ್ಲ. ಸೊ ಹಾಗಾಗಿ ಭಾಳ ಎನರ್ಜಿ ಡಿಪ್ಲೀಷನ್ ಆಗ್ತಾ ಇದೆ. ಇವಾಗ ಹೇಗಾದರೂ ಮಾಡಿ ಎನರ್ಜಿ ತಗೊಂಬರ್ಬೇಕು. ಬಿಕಾಸ್ ಸರ್ ಜೊತೆ ತೀರಾ ಇಮೋಷ್ನಲಿ ಕನೆಕ್ಟ್ ಆಗಿ
ಆ್ಯಂಡ್ ಇನ್ಫ್ಯಾಕ್ಟ್ ಸರ್ ಹತ್ರನೇ ಏನೇನೋ ಎಲ್ಲ ಮಾತಾಡುವಂಥ ಪಾತ್ರ ಇದು, ಹಾಗಾಗಿ ಸ್ವಲ್ಪ ಭಯ. ಹೌದು, ಖಂಡಿತವಾಗ್ಲು. ಮೋರ್ ಓವರ್ ಈಸ್ ಎ ಗುಡ್ ಆ್ಯಕ್ಟರ್. ಪಾಪ ಅದು ಒಬ್ಬ ಒಳ್ಳೆ ಆ್ಯಕ್ಟರ್ಗೆ ಇರಬೇಕಾದ ಗುಣ ಅದು. ಭಯ ಅನ್ನೋದು ಇವತ್ತು ನಮಗೂ ಯಾಕೆ ಇಷ್ಟೊಂದು ಒಂದು ದೊಡ್ಡ ಫಿಲ್ಮ್ ಆದರೆ ಭಯ ಯಾಕೆ ಇರುತ್ತೆ ಅಂದರೆ, ಏನು ನಾವು ಇಷ್ಟು ಮಾಡಿಬಿಟ್ಟಿದ್ದೀವಿ, ಏನು ಮಾಡಿದ್ರು ನಡೆಯುತ್ತೆ ಅಂತಲ್ಲ. ಇವಾಗ ಹಂಗಲ್ಲ, ಏನು ಮಾಡಿದ್ರು ನಡೆಯಲ್ಲ. ಇವಾಗ ನಾವು ನಡ್ಸೋಕ್ಕೆ ಪ್ರಯತ್ನ ಪಡಬೇಕಷ್ಟೇ. ವಿ ಹ್ಯಾವ್ ಟು ಬಿ ವೆರಿ ಹಾನೆಸ್ಟ್. ನಾಟ್ ಓನ್ಲಿ ಮೀ, ಎನಿ ಸ್ಟಾರ್ ಇನ್ ದಟ್ ಕೇಸ್. ಇಂಡಿಯಾದಲ್ಲಿ ಯಾವುದೇ ಸ್ಟಾರ್ ಆಗಲಿದೆ, ಏನು ಮಾಡಿದ್ರು ನಡೆಯುತ್ತೆ ಅನ್ನೋದಲ್ಲ. ಅದಕ್ಕೆ ನಾವು ನಡ್ಸಂಗೆ ಮಾಡಬೇಕು, ಜನಗಳು ನೋಡಂಗೆ ಮಾಡಬೇಕು. ಇನ್ನೂ ಆ ಭಯ ಭಕ್ತಿ ಇದ್ದರೆ, ನ್ಯಾಯ ವಿನಯ ಭಯ ಭಕ್ತಿ ಅದಿದ್ದರೆ, ಕೊರೋನಾ ಲೆಸನ್ ಕೊಟ್ಟಿದೆ ಎಲ್ಲರಿಗೂ. ಸೊ ಐ ಥಿಂಕ್ ದಟ್ಸ್ ಗುಡ್. ಯಾಕಂದರೆ ಇವಾಗ ನೋಡಿ ಇವಾಗೆಲ್ಲ OTT ಪ್ಲಾಟ್ಫಾರ್ಮ್ ಬರ್ತದೆ. ನಾವು ವಿ ಆರ್ ಟ್ರೈಂಗ್ ದಟ್ ವಿ ಹ್ಯಾವ್ ಟು ಕಮ್ ಓಪನ್ ದ ಥಿಯೇಟರ್, ಬಿಕಾಸ್ ಅಲ್ಲೂ ಒಂದು ಇಂಡಸ್ಟ್ರಿ ಇದೆ ವೇರ್ ವಿ ಶುಡ್ ನಾಟ್ ಬ್ರೇಕ್ ದಟ್ ಇಂಡಸ್ಟ್ರಿ. ಎಲ್ಲೊಂದ್ರೆ OTT ಪ್ಲಾಟ್ಫಾರ್ಮ್ಗೋಸ್ಕರ ಮಾಡೋದಲ್ಲ. ಅವಾಗ ಒಳ್ಳೆ ಸಿನಿಮಾ ಬಂತು, ಇವಾಗ ಸೂರ್ಯ ಒಂದು ಫಿಲ್ಮ್ ಬಂತು. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್. ವಿ ಲಾಸ್ಟ್ ಇಟ್ ಇನ್ ದ ಬಿಗ್ ಸ್ಕ್ರೀನ್ ಅಷ್ಟೇ. ಇಟ್ ವಾಸ್ ಸೋ ನೈಸ್ ಟು ವಾಚ್. ವಿಜುವಲಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಕನ್ನಡದಲ್ಲಿ ಮಾಡ್ತಾರಲ್ಲ, ಡಬಿಂಗ್ ಮಾಡ್ತಾರೆ. ಇಲ್ಲ ಬರುತ್ತೆ, ಕನ್ನಡ ಬರುತ್ತಲ್ಲ ಅವಾಗ. ಹಂಗಲ್ಲ, ಐ ಥಿಂಕ್ ಒಂದ್ಸತಿ ಆ ಥರ ಸಬ್ಜೆಕ್ಟ್ ಮಾಡಿದ್ಮೇಲೆ ತಿರ್ಗಿ ಯಾರು ಮಾಡಕ್ಕೆ ಹೋಗ್ಬಾರ್ದು. ಬೆಟರ್ ವಿ ಶುಡ್, ಬಿಕಾಸ್ ಎಸ್ ಸೂರ್ಯ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದನ್ನ ಮುಟ್ಟಕ್ಕೆ, ಸಮ್ ಫಿಲ್ಮ್ಸ್ ಚೆನ್ನಾಗಿ ಮಾಡಿರೋ ಫಿಲ್ಮ್ಸ್ ಮುಟ್ಟಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇವಾಗ ನಿಮ್ಗೆ ಕೇಳ್ತಲ್ಲ ಸೌಂಡು, ಎಲ್ಲರಿಗೂ ಕೇಳಿ. ಇನ್ನೊಂದು ಈ ಮರಾಠಿ ಪ್ರಾಧಿಕಾರ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತದೆ. ಸುಮಾರು ಜನ ಮರಾಠ ಬೇಡ. ಐ ಥಿಂಕ್ ಎಲ್ಲರೂ ಟಿವಿಲಿ ನೀವೇ ಮಾತಾಡ್ತಾ ಇದ್ದೀರಲ್ಲ ಎಲ್ರೂ. ಅಲ್ಲಿ ಯಾರೋ ಕೇಳಿದಿರ್ತಾರೆ, ಯಾರು ಆರ್ಟಿಸ್ಟ್ ಯಾರು ಮಾತಾಡಲ್ಲ ಅಂದ್ರೆ ನಾವು ಏನು ಮಾತಾಡೋದು ಹೇಳಿ. ಐ ಥಿಂಕ್ ಎವ್ರಿಬಡಿ ನೋಸ್ ಏನಂತ ಅವ್ರಿಗೆ ಗೊತ್ತಿರಬೇಕು. ಇದು ಪ್ರತಿಯೊಂದು ಇಂಡಿವಿಜುವಲ್ ಒಪಿನಿಯನ್. ಎಲ್ಲರೂ ಕಷ್ಟದಲ್ಲಿದ್ದರೆ ಎಲ್ರಿಗೂ ಒಳ್ಳೇದಾಗಬೇಕನ್ನೋದೇ ನಮ್ಮ ಒಂದಿಷ್ಟ. ಹೊತ್ತು ವಿ ಕಾಂಟ್ ಸೇ ಇದಕ್ಕೆ ಇವ್ರಿಗೆ ಮಾಡಬೇಡಿ ಅವ್ರಿಗೆ ಮಾಡಬೇಡಿ ಅನ್ನೋದು ನಾವ್ಯಾರು. ನಾವು ಹೆಲ್ಪ್ ಕೇಳಿದ್ದೀವಲ್ಲ, ನಾವು ನಮ್ಮ ಕಡೆಯಿಂದ ನಾವು CMಗೆ ಒಂದು ಮನವಿ ಕೊಟ್ಟಿದ್ದೀವಿ. ನಾವು ಕಾಯ್ತಾ ಇದ್ದೀವಿ. ಯಾಕಂದ್ರೆ ನಾವು ಬಿಕಾಸ್ ಅದಾದಮೇಲೆ ನಾವು ಯಾರೂ ಬ್ಲೇಮ್ ಮಾಡಲ್ಲ, ಸಿಸ್ಟಮ್ನ ಬ್ಲೇಮ್ ಮಾಡಲ್ಲ, ಜನಗಳನ್ನ ಬ್ಲೇಮ್ ಮಾಡಲ್ಲ. ಯಾಕಂದರೆ ಎಲ್ರೂ ಅವ್ರದ್ದೇ ಆದ ಒಂದು ಪ್ರಾಬ್ಲಮ್ಸ್ಲಿದ್ದಾರೆ. ಫ್ಲಡ್ಸ್ ಬಂತು, ಅಲ್ಲೊಂದು ಪ್ರಾಬ್ಲಮ್ ಇದೆ ಪಾಪ, ಅದನ್ನು ನಾವು ಕಾಪಾಡಬೇಕು. ಈ ಕಡೆ ಬಂದ್ಬಿಟ್ಟು ಒಂದು ಕಡೆಯಿಂದ ಕೋವಿಡ್ ರೈಸ್ ಆಯಿತು, ಇವಾಗ ಕಮ್ಮಿ ಆಯಿತು. ನೀವೇ ಟಿವಿಲಿ ಹೇಳ್ತಿರ್ತಲ್ಲ ಏರಿಕೆ ಇಳಿಕೆ. ಯಾಕೆ ಇಳಿಕೆ ಅಂತನೋ ಇಲ್ವಾ ಗೊತ್ತಿಲ್ಲ. ಅದು ಇಳಿಕೆ ಆಗೋದು ಒಳ್ಳೇದು ಅಂತ ನಮ್ಮ ಫೀಲಿಂಗು. ಐ ಥಿಂಕ್ ಎವ್ರಿಬೇಡ್ ಅದು. ಐ ಥಿಂಕ್ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಷ್ಟೇ. ಬಟ್ ಇದ್ರಲ್ಲಿ ಐ ಥಿಂಕ್ ಬೇಸಿಕಲಿ ವಾಟ್ ಅಂದರೆ ಎಲ್ರಿಗೂ ಸಹಾಯ ಆಗಬೇಕು ಅಷ್ಟೇ. ಮೈನ್ ನೋಷನ್ ಅಂದರೆ ಎಲ್ರಿಗೂ ಹೆಲ್ಪ್ ಆಗಬೇಕು. ಬಟ್ ಕರ್ನಾಟಕ ನಮ್ಮದೇ, ನಾವು ಕರ್ನಾಟಕದಲ್ಲಿ ಕನ್ನಡಕ್ಕೆ ಐ ಥಿಂಕ್ ನಮ್ಮವ್ರಿಗೆ ಚೆನ್ನಾಗಿರಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಅದು ಐ ಥಿಂಕ್ ಬೇಸಿಕಲಿ ಇದರಲ್ಲಿ ಜಾತಿ ಬರಬಾರ್ದು, ಜಾತಿ ಅನ್ನೋದು ಬರಬಾರ್ದು. ಐ ಥಿಂಕ್ ಯು ಶುಡ್ ಥಿಂಕ್ ಆಸ್ ಎ ಹ್ಯೂಮನ್. ಒಬ್ಬ ಮನುಷ್ಯ ಇಂಡಿವಿಜುವಲ್ ಹ್ಯೂಮನ್ ಆಗಿ ಥಿಂಕ್ ಮಾಡಬೇಕೇ ಹೊರತು ನಾಟ್ ಲೈಕ್ ಎನಿಥಿಂಗ್ ಎಲ್ಸ್. ಐ ಥಿಂಕ್ ಅದೆಲ್ಲ ಹೊರತುಪಟ್ಟು ನಾವು ಮಾಡಬೇಕಷ್ಟೇ. ಇನ್ನೂ ಏನೂ ಆಗಿಲ್ಲ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಬಿಕಾಸ್ ಆಫ್ ಐ ಡೋಂಟ್ ನೋ, ಮೈಟ್ ಬಿ ಅವ್ರು ಮಾತಾಡ್ತಿರ್ಬೋದು. ಯಾಕಂದ್ರೆ ಚೇಂಬರಲ್ಲಿ ನಾವು ಕೇಳಿರೋದು ಇಂಡಸ್ಟ್ರಿ ಫುಲ್ಲಾಗೆ ಫ್ರಮ್ ಎಕ್ಸಿಬಿಟರಿಂದ ಹಿಡಿದು ಎಲ್ಲ ಪ್ಯಾಕೇಜ್ ಥರ ಮಾತಾಡಿದ್ದೀವಿ. ಐ ಥಿಂಕ್ ಅವ್ರು ಮಾತಾಡ್ತಾರೆ ಇಂಡಿವಿಜುವಲ್ ಆಗಿ. ಪ್ರತಿಯೊಂದು ಸತಿ ನಾವು ಕೂತ್ಕೊಂಡು ಇಟ್ ಶುಡ್ ನಾಟ್ ಬಿಕಮ್ ಎ ನ್ಯೂಸ್ ಜಸ್ಟ್ ಗೋಯಿಂಗ್ ಆ್ಯಂಡ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಟು ದೆಮ್. ಒಂದು ಸತಿ ಹೇಳಿದ ಮೇಲೆ ಪಾಪ ಅವ್ರಿಗೂ ಆ ಪ್ರೆಷರ್ ಇರುತ್ತೆ. ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ್ಯಾಟ್ ಅಷ್ಟೇ. ಇಲ್ಲ ಹಂಗಂದ್ರೆ ಏನು ಒಂದೊಂದು ವರ್ಷ ವಯಸ್ಸಾಗ್ತಿದೆ ನಮಗೆ ಅಂತನಾ? ಇಲ್ಲ ಪಿಕ್ಚರ್ ವಯಸ್ಸಾಗ್ತಿದೆ, ನಮಗೆ ವಯಸ್ಸಾಗ್ತಿದೆ. ಐ ಥಿಂಕ್ ಇಲ್ಲ, ಅದು ಮರೆಯೋಕೆ ಇಟ್ಸ್ ಎನ್ ಎಪಿಕ್ ಫಿಲ್ಮ್. ಜನ್ಮ ಜೋಡಿ ಅಂತ ಬಂದಾಗ ಐ ಥಿಂಕ್ ಜ್ಞಾಪಕ ಬರೋದನ್ನೇ ಭೀಮನವರು, ನಾಗಭರಣವರು, ಅಪ್ಪಾಜಿ, ಅಮ್ಮ, ವರದಣ್ಣ, ಇದು 5 ಜನ ಜ್ಞಾಪಕ ಬರೋದು. ಅಂಡ್ ಶಿಲ್ಪ ಐ ಥಿಂಕ್ ಬಿಕಾಸ್ ಶಿ ಹ್ಯಾಸ್ ಪರ್ಫಾರ್ಮ್ ವೆರಿ ವೆಲ್. ಐ ಥಿಂಕ್ ಫಸ್ಟ್ ಫಿಲ್ಮ್ಲಿ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡೋದು, ಕನ್ನಡ ಕಲಿತು ಮಾಡೋದಿದೆ, ಒಂದು ಮಲಯಾಳಿ ಹುಡುಗಿ ಮಾಡೋದಿದೆ. ಇಟ್ಸ್ ನಾಟ್ ಈಸಿ. ಐ ಥಿಂಕ್ ಶಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಇವರೆಲ್ಲ ಜ್ಞಾಪಕ ಬರ್ತಾರೆ. ಸಾಕಮೇಲೆ ಎಣಗಿ ಬಾಲಪ್ಪನವರು ಆ್ಯಂಡ್ ಅಪ್ಪಾಜಿ ವಾಯ್ಸ್ ತುಂಬ ನೆನಪಾಗುತ್ತೆ. ಜನ್ಮ ಜೋಡಿ ಆದರೂ ಏಕೆ ಅಂತಾರೆ. ಆಮೇಲೆ
ಇನ್ನೊಂದು ಸಾಂಗ್ ಆಡ್ತಾರೆ ಎಣಗಿ ಬಾಲಪ್ಪ ಅವರು, ಇದೆಲ್ಲ ಜ್ಞಾಪಕ ಬರುತ್ತೆ. ಗೌರಿ ಶಂಕರ್, ನೀವು ಹೇಳಿರೋ ಹಾಡು ಮಣಿ ಥ್ಯಾಂಕ್ ಯು. ಸರ್ ಎಷ್ಟು ಸಾಂಗ್ ಇದೆ ಸರ್? 4 ಬಿಟ್ಸ್ ಏನು ಇವು ಸಿನಿಮಾಕ್ಕೆಲ್ಲ RR ಮಾಡಿದಿರ ತಮಿಳ್? ಇದ್ರಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಹೇಳಿದಾರ ಮುಂಚೆನೆ? ಇಲ್ಲ, ಅವ್ರು ಏನು ಹೇಳಲ್ಲ, ಅವರು ಬರೀ ಸ್ಟೋರಿ ಹೇಳ್ಬಿಟ್ಟು ಬಿಡ್ತಾರೆ ಅಷ್ಟೇ, ಏನೇ ಹೇಳಲ್ಲ. ಈಗ ಸಾಂಗ್ ರೆಡಿ ಇದೆಯಾ? ಇಲ್ಲ, ನಡೀತಾ ಇದೆ. ಒಂದು ಟೈಟಲ್ ಸಾಂಗ್ ರೆಡಿ ಆಗುತ್ತೆ ಅಲ್ವಾ ಸರ್? ಏನು ಸರ್? ಶಿವಪ್ಪ ಟೈಟಲ್ ಕಾಯೋತ್ತಲ್ಲ ಇಲ್ಲ, ಆ ಥರ ಏನಿಲ್ಲ ಸರ್, ಇನ್ನು ನಡೀತಾ ಇದೆ. ಲಾಂಗ್ ಪ್ರೊಸೆಸ್, ತುಂಬ ಮುಂಚೆನೇ ಶುರು ಮಾಡಿದ್ದೀವಿ. ಈಗ ಶೂಟಿಂಗ್ ಹತ್ರ ಬರ್ತಾ ಮುಗಿದಿದೆ ಸರ್. ಶಿವಪ್ಪ ಅಂತ ಇಟ್ಟಿರೋದ್ರಿಂದ ಶಿವಪ್ಪ ಕಾಯತ್ತಂದ ಏನೋ ಸಾಂಗ್ ಏನಾದ್ರು ಯೂಸ್ ಮಾಡ್ಕೋಬೋದಾ? ಇಲ್ಲ ಸರ್, ಆ ಥರ ಇಲ್ಲ. ಆ ಶಿವಪ್ಪ ಟೈಟ್ಲ್ ಫೈನಲ್ ಮಾಡಿದ್ರೆ ತುಂಬ ಸಬ್ ಕ್ಯಾಪ್ಟನ್ ಚೆನ್ನಾಗಿದೆ. ಶೂಟಿಂಗ್ ಪ್ಲಾನ್ಸ್ ಎಲ್ಲ ಎಲ್ಲೆಲ್ಲಿ ಸರ್ ಶೂಟಿಂಗ್? ಐ ಥಿಂಕ್ ಡೈರೆಕ್ಟರ್ ಕೇಳಬೇಕು. ಫಸ್ಟ್ ಬೆಂಗಳೂರು, ಥಿಂಕ್ ಗೋಕಾಕ್, ಗೋಕರ್ಣದಲ್ಲಿ ಬೆಂಗಳೂರು ಮೇಜರ್ ಪೋರ್ಷನ್ಸ್ ಸ್ಕೆಡ್ಯೂಲ್ ಅದೇ ಬೇಸ್ಡ್ ಆನ್ ಪ್ಲಾನ್ ಮಾಡಬೇಕು ಡೇಟ್ಸ್. ಆಮೇಲೆ ಅಲ್ಲಿ ಇಟ್ ಶುಡ್ ಬಿ ಈಸಿ ಟು ಗೋ ಅಂಡ್ ವರ್ಕ್ ದೇರ್. ಬಟ್ ಬಿಫೋರ್ ಫೆಬ್ರವರಿ ಐ ಥಿಂಕ್ ವಿ ಶುಡ್ ಗೋ ವಿಲ್ ಗೋ ಅಂಡ್ ಕಮ್. ಅಮ್ಮ ನೋಡ್ಬೇಕಮ್ಮ, ಇದು ಫಸ್ಟ್ ಬಜರಂಗಿ ಬರುತ್ತಮ್ಮ. ಇನ್ನು ಎಷ್ಟು ಸಿನಿಮಾ ಇದೆ? ಇವಾಗ ಒಂದು ನಡೀತಾ ಇದೆ, ಇವಾಗ ಇನ್ನೂ ಇದೆ, ಸಾಕಷ್ಟಿದೆ. ಅದೆಲ್ಲ ಆದಾಗ ಹೇಳ್ತಾ ಹೋಗ್ತೀನಿ ನಾನು. ಇದೆ ಒಂದು 5-6 ಫಿಲ್ಮ್ಸ್ ಇದೆ, ಅಟ್ಲೀಸ್ಟ್ ಒಂದು 6 to 7 ಫಿಲ್ಮ್ಸ್ ಐ ಥಿಂಕ್. ಬಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಒಂದೊಂದಾಗೆ ದಿಸ್ ಒನ್. ಆಸ್ ಇಟ್ ಈಸ್ ಮಾಡಿ ಸುಮ್ಮನೆ ಕೂರಿಸ್ಬಾರ್ದು, ಇನ್ವೆಸ್ಟ್ ಮಾಡಿ. ಪ್ರೊಡ್ಯೂಸರ್ ಶುಡ್ ನಾಟ್ waiting for 6-7 months, okay. Waiting for 2 years, 3 years, it will be. Sir, who is writing dialogues? ಗುರುಬಾಯ್. ಆ ಗುರು ಅಲ್ಲ ಕಣ, ನೀನೊಬ್ಬ. ನೀನು ಆಕ್ಟ್ ಮಾಡಿದ್ರೆ ಓವರ್ ಆಕ್ಟ್ ಮಾಡ್ತೀನಿ. ಗುರು ಇರ್ಕರ ಈ ಡೈಲಾಗ್ ರೇಟ್ರಿ ನೀನು ಯಾವ ಗುರು ಗುರು ದತ್ತ ಹೇಳ್ತಿದ್ದೀನಿ. ಚಪಾತಿ ಜಾಗ ಚಪಾತಿ ಕಾವು. ಸರ್ ಬಜೆಟ್ ಬಗ್ಗೆ ಎಲ್ಲ ಕೃಷ್ಣ ಸರ್ ಆರ್ಟಿಸ್ಟ್ ಎಲ್ಲ ಇವರೇ ನೀವೇ ಈಸ್ ದ ಡೈಲಾಗ್ ರೆಡಿ. ಮಾತಾಡಿ. ಬಜೆಟ್ ಪ್ಲಾನ್ ಮಾಡಿದಿರಾ ಅಥವಾ ತುಂಬಾ ದಿನ ಆರ್ಟಿಸ್ಟ್ ಎಲ್ಲ? ಸರ್ ತುಂಬ ಹ್ಯೂಜ್ ಕಾಸ್ಟಿಂಗ್, ಸೊ ತುಂಬ ನಂಬರ್ ಆಫ್ ಡೇಸ್ ಜಾಸ್ತಿ ಇದೆ ಶೂಟ್. ಬಟ್ ಖರ್ಚು ಮಾಡ್ಕೊಂಡು ಹೋಗೋದು ಸರ್. ಸಿನಿಮಾಗೆಲ್ಲ ಬಜೆಟ್ ಅಂತ ತೂಕ ಮಾಡೋದಕ್ಕೆ ಇದೆ. ಒಂದು 60 days ಇದೆ ಶೂಟಿಂಗ್. 60 days 60 days. ಬಟ್ ನಂಬರ್ ಆಫ್ ಆಕ್ಟರ್ಸ್, ಬಿಗ್ ಸ್ಟಾರ್ ಕಾಸ್ಟ್ ಚೆನ್ನಾಗಿದೆ. ಉಮಾ ಮೇಡಮ್, ಉಮಾಶ್ರೀ ಅವರು ಒಂದು ರೋಲ್ ಪ್ಲೇ ಮಾಡ್ತಾರೆ. ಆಮೇಲೆ ಅವರು ಇನ್ನೊಂದು ಇಲ್ಲ ಏನಂದ್ರೆ ಇಲ್ಲ ಅಂಕಲ್ ನೋಡಿ, ಈಗ ಫೋಟೋಗ್ರಾಫ್ ಪ್ರಾಬ್ಲಮ್. ಇದು ಮಾತಾಡಿದ್ರೆ ಸರಿಯಾಗಿ ಸೌಂಡ್ ಕೇಳಲ್ಲ. ಒಂದು ಮ್ಯಾಟ್ರ್ ಬೇರೆ ತರ ಕೇಳಿಸ್ಬಿಟ್ರೆ ಕಷ್ಟ ಅಲ್ಲ. ಇಲ್ಲ ಐ ಆಮ್ ಸೇಯಿಂಗ್ ಮಿಸ್ಟೇಕ್ ಅದೇ ಅಲ್ಲೇ ಇರೋದು. ಮಿಸ್ಟೇಕ್ ಯಾವಲ್ಲ ಮನುಷ್ಯ ಮಾಡಬಾರ್ದು. ಅದಕ್ಕೆ ಸುಮ್ಮನೆ ಕ್ವೈಟ್ ಆಗಿ ಹಿಂಗಿದ್ರೆ. ಕೋವಿಡ್ ಆದ್ಮೇಲೆ ಯಾವ್ದಮ್ಮ? ಕೋವಿಡ್ ನಂತರ ಹಾಂ ನಾಳೆಯಿಂದ ನ್ಯೂ ರಿಲೀಸಸ್ ಆಗ್ತದೆ ಕನ್ನಡದಲ್ಲಿ. ಹಾಂ ಥಿಯೇಟರ್ ರಿಲೀಸ್ ಆಗ್ತದೆ. ಯಾವ್ದು ಸೌತ್ ಇಂಡಿಯನ್ ಫಸ್ಟ್ ಸಿನಿಮಾ. ಹೌದಾ? ಮಂಜು ಮನ್ಸೂರೆ ಮಾಡಿದ್ದಾರೆ. ಓಕೆ ಗುಡ್. ಐ ಥಿಂಕ್ ಜನಗಳಿಗೆ ಅದೇ ಐ ಫೀಲ್ ಐ ಥಿಂಕ್ ನಾವು ಹೇಳೋದು ಸಪೋರ್ಟ್ ಬೇರೆ. ಐ ಥಿಂಕ್ ಫ್ರಮ್ ಮೀಡಿಯಾ ಸೈಡಿಂದ ಸ್ವಲ್ಪ ನೀಡ್ ಮೋರ್ ಸಪೋರ್ಟ್, ಎಸ್ಪೆಷಲಿ ಫ್ರಮ್ ಸ್ಯಾಟಲೈಟ್ ವಿಷನ್ ಮೀಡಿಯಾ ಅಂತ. ಬೇಕಂದ್ರೆ
ಕಾಲೇಜ್ ಆಯಿತು, ಇವಾಗ ಸ್ಕೂಲ್ದಲ್ಲ. ಇವಾಗ ನೆಕ್ಸ್ಟು ಥಿಯೇಟರ್ದ ಬಂದಾಗ ಕೇರ್ಫುಲ್ ಆಗಿರಿ ಅಂತ ಹೇಳೋಣ, ಬಟ್ ಅಟ್ ದ ಸೇಮ್ ಟೈಮ್ ಬನ್ನಿ, ಎಲ್ಲರೂ ಧೈರ್ಯವಾಗಿ ಬನ್ನಿ ಅಂತ ಹೇಳೋದು ಒಂದು ಪಾಸಿಟಿವ್ ಥಿಂಗ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಐ ಥಿಂಕ್ ಪ್ರೈವೇಟ್ ನನ್ನ ಕಡೆಯಿಂದ ಐ ಥಿಂಕ್ ಐ ಆಮ್ ರಿಕ್ವೆಸ್ಟಿಂಗ್ ದೆಮ್ ಟು ಪ್ಲೀಸ್ ಡೂ ದಟ್. ಯಾಕಂದರೆ ಅಫ್ಕೋರ್ಸ್ ಪ್ರಿಂಟ್ ಮೀಡಿಯಾದಲ್ಲೆಲ್ಲ ಮಾಡ್ತಾ ಇದ್ದಾರೆ, ಇಲ್ಲೂ ಮಾಡಬೇಕು. ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಧೈರ್ಯವಾಗಿ ಇವಾಗ ಕನ್ನಡ ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ ಅಂದರೆ ಐ ಥಿಂಕ್ ಇಟ್ಸ್ ವೆರಿ ಗ್ರೇಟ್. ಆ್ಯಂಡ್ ಸಾಕಷ್ಟು ದೊಡ್ಡ ದೊಡ್ಡ ಫಿಲ್ಮ್ಸ್ಗಳು ಬರಬೇಕಾಗಿದೆ. ಐ ಥಿಂಕ್ ಇಂಡಸ್ಟ್ರಿ ಡೆವಲಪ್ ಆಗಬೇಕು. ಐ ಥಿಂಕ್ ಏನಂತೀವಿ, ಎಕಾನಮಿ ಶುಡ್ ಇಂಪ್ರೂವ್ ಮೋರ್ ಥ್ರೂ ದಿಸ್ ಲೈನ್. ಸೊ ಪ್ಲೀಸ್ ಕೋಆಪರೇಟ್ ಆ್ಯಂಡ್ ಹೆಲ್ಪ್. ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿಬಡಿ, ಧೈರ್ಯವಾಗಿ ಬರ್ಬೋದು, ಬಟ್ ಬರ್ಬೇಕಾರೆ ಒಂದು ಎಚ್ಚರಿಕೆ ಇರಬೇಕು, ಮಾಸ್ಕ್ ಇರಬೇಕು. ಬಟ್ ಅದಕ್ಕಂತ ಮಾಸ್ಕ್ ಮೂಗು ಮುಚ್ಕೊಂಡೇ ಇರಬೇಕಂತಲ್ಲ, ಸ್ವಲ್ಪ ಉಸಿರಾಟದ ಕಷ್ಟ ಆಗ್ಬೋದು. ಯಾಕಂದ್ರೆ ಯಾವಾಗಲೂ ಮಾಸ್ಕ್ ಮುಚ್ಕೊಂಡೇ ಇದ್ದರೆ ಅದು ಇದ್ಕೊಂಡು ವಾಕ್ ಮಾಡೋಕ್ಕಾಗಲ್ಲ, ಅದೆಲ್ಲ ತುಂಬಾ ಸಮಸ್ಯೆ ಇದೆ. ವಿ ಶುಡ್ ಬಿ ಕೇರ್ಫುಲ್. ಸೇಮ್ ಟೈಮ್ ಸ್ಯಾನಿಟೈಸಿಂಗು, ವಾಷಿಂಗ್ ದ ಹ್ಯಾಂಡ್ಸ್ ಕ್ಲೀನ್ ಆಗಲಿ. ಇಲ್ಲ ವಾಶ್ರೂಮ್, ನಿಮ್ಗೆ ಎಲ್ಲಾದರೂ ವಾಶ್ರೂಮ್ ಸರಿ ಇಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ. ಲೆಟ್ ಇಟ್ ಬಿಕಮ್ ಎ ಇಶ್ಯೂ, ನಥಿಂಗ್ ಟು ವರಿ. ಯಾಕಂದರೆ ಎಲ್ಲರೂ ಪಾಠ ಕಲಿಬೇಕಿದ್ದು. ಈಗ ಕೋವಿಡ್ ಬಂದು ಎಲ್ರಿಗೂ ಶಿಸ್ತಂದರೆ ಏನು, ನೀಟ್ನೆಸ್ ಅಂದರೆ ಏನು, ಕ್ಲೀನ್ನೆಸ್ ಏನು ಅಂತ ಕಲಿಸ್ಕೊಟ್ಟಿದೆ. ಸೊ ಅದಕ್ಕೆ ನಾವು ನೀಟಾಗಿದ್ದರೆ ಖಂಡಿತ ಎಲ್ಲರೂ ಬಂದು ಪಿಕ್ಚರ್ ನೋಡಿ. ಆ್ಯಂಡ್ ನಿಮ್ಮ ಸಹಕಾರ ಬೇಕು. ಯಾಕಂದರೆ ಅದ್ರ ಬಗ್ಗೆ KRG ಅವರು ಒಂದು ಬ್ಯೂಟಿಫುಲ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನಂಬ್ಕೊಂಡಿದ್ದಾರೆ. ಎಷ್ಟೋ ಜನರ ಲೈಫ್ ಇದೆ. ಐ ಥಿಂಕ್ ನಿಮ್ಮದು ಲೈಫ್ ಇದೆ, ನಾವಿಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಲೈಫ್, ನಿಮ್ಮ ಲೈಫ್, ಎಲ್ಲರ ಲೈಫ್ ಇಂಪಾರ್ಟೆಂಟು. ಸೊ ಕೇರ್ಫುಲ್ಲಾಗಿ ಬನ್ನಿ ಆ್ಯಂಡ್ ಸೇವ್ ದ ಹೋಲ್ ಇಂಡಸ್ಟ್ರಿ, ನಾಟ್ ಓನ್ಲಿ ದಿಸ್ ಇಂಡಸ್ಟ್ರಿ, ಆಲ್ ಇಂಡಸ್ಟ್ರಿ. ಆ್ಯಂಡ್ ಒನ್ ಥಿಂಗ್ ಪ್ರಾಮಿಸ್ ಮಾಡಬೇಕಂದ್ರೆ, ನಾವು ಎಲ್ಲ ಇದಕ್ಕೂ ನಿಮ್ಮಲ್ಲಿ ಇದ್ದೀವಿ. ಅಂದರೆ ಬಂದು ಟಿ ವಿಲಿ ಬಂದು ಮಾತಾಡಿದ ತಕ್ಷಣ ನಾವು ಇದ್ದೀವಿ, ಇಲ್ಲಾಂದರೆ ಇಲ್ಲ ಅಂತಲ್ಲ. ಇಲ್ಲದೆ ಹೋದರೂ ಮನಸ್ಸಿದ್ದೇ ಇದೆ, ಮಾಡ್ತೀವಿ. ಯಾಕಂದ್ರೆ ಒಂದೊಂದ್ಸತಿ ಈ ಕೈಯಲ್ಲಿ ಮಾಡೋದು ಈ ಕೈಯಲ್ಲಿ ಗೊತ್ತಾಗಲ್ಲ. ಅದು ಏನೋ ಸಮ್ಟೈಮ್ಸ್ ಪಬ್ಲಿಸಿಟಿಗೋಸ್ಕರ ಮಾಡಬೇಕಂತ ಬರುತ್ತೆ, ಬಟ್ ಪಬ್ಲಿಸಿಟಿಗೋಸ್ಕರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಹೆಲ್ಪ್ ನೀವು ಈಸಿಯಾಗಿ ಮಾಡ್ಬೋದು. ಅದರ್ವೈಸ್ ಈ ಏನು ಒಂದು ಏನಂತೀವಿ, ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಒಂದು ಚಾನಲ್ಲಿ ದೇ ಡಿಡ್ ಒನ್ ಬ್ಯೂಟಿಫುಲ್ ಇದು ಮಾಡಿದ್ರು, ಎಜುಕೇಷನ್ ಬಗ್ಗೆ ಒಂದು ಏನದು ಟ್ಯಾಬ್ ಒಂದು ಮಾಡಿದ್ರು ಈ ಪಬ್ಲಿಕ್ ಟಿವಿಗೆ. ಐ ಥಿಂಕ್ ಇಟ್ ವಾಸ್ ಅ ಗುಡ್ ಮೂವ್. ಆ್ಯಂಡ್ ಐ ಥಿಂಕ್ ದಟ್ ಬಿಕೇಮ್ ಎ ಬಿಗ್ ದಿಸ್ ಒನ್. ಆಮೇಲೆ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ರು. ಒಂದ್ಸತಿ ನಾನು ಇವಾಗ ನಾವು ಸ್ಟಾರ್ಟ್ ಮಾಡಿದಾಗ ಕೆಲವು ಅಭಿಮಾನಿಗಳು ಕೊಡೋಕ್ಕೆ ಶುರು ಮಾಡಿದ್ರು. ಐ ಥಿಂಕ್ ದಿ ಶುಡ್ ಸ್ಪ್ರೆಡ್ ಲೈಕ್ ದಿಸ್. ದ ಸೇಮ್ ಟೈಮ್ ಇಂಡಸ್ಟ್ರಿಗೂ ಅಷ್ಟೇ ನಿಮ್ಗಳ ಸಪೋರ್ಟ್ ಬೇಕು. ಆಮೇಲೆ ನಾವು ಅಷ್ಟೇ, ನಾವು ನಮ್ಮ ಕಡೆಯಿಂದ ಈ ಡಿಸ್ಟ್ರಿಬ್ಯೂಷನ್ ಸೈಡಿಂದ ಇರ್ಬೋದು, ಇಲ್ಲಾಂದರೆ ಫ್ರಮ್ ಎಕ್ಸಿಬಿಟರ್ ಸೈಡಿಂದ, ಈ ಥಿಯೇಟ್ರ್ಗಳಿಂದ ರೇಟ್ಗಳನ್ನ ಎಷ್ಟು ಮಾಡ್ರೇಟ್ ಮಾಡ್ಬೋದು ಅಷ್ಟು ಮಾಡ್ರೇಟ್ ಮಾಡಬೇಕಂದ್ರೆ ಇದು ಗಿವ್ ಆ್ಯಂಡ್ ಟೇಕ್ ಅಷ್ಟೇ. ವ್ಯಾಪಾರ ಅಂದರೆ ನಾವು ಕೊಡಬೇಕು, ನೀವು ತಗೋಬೇಕು, ನೀವು ಕೊಡಬೇಕು, ನಾವು ತಗೋಬೇಕು ಅಷ್ಟೇ. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಮಾಡೋಣ. ಐ ಥಿಂಕ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದ ಫಿಲ್ಮ್. ನಾಳೆ ಒಂದು ಸಿನಿಮಾ ಯಾವುದು ಹೆಸರು ಆ್ಯಕ್ಟ್ 1978 ಒಂದು ಫಿಲ್ಮ್ ಇದೆ. ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಗುಡ್ ಲಕ್. ಎಲ್ಲರೂ ಬನ್ನಿ, ಕಾಪಾಡಿ. ಫೆಬ್ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ದಶು ಮ್ಯೂಸಿಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.